ರೈಲು ಡಿಕ್ಕಿಯಾಗಿ ಮೂವರು ಯುವಕರು ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಸಂಭವಿಸಿದೆ. ದೊಡ್ಡಬಳ್ಳಾಪುರ ನಗರದ ಹೊರವಲಯದ ಸಿದ್ದಿನಾಯಕನಹಳ್ಳಿಯಲ್ಲಿ ರೈಲ್ವೆ ಹಳಿ ದಾಟುವ ಸಂದರ್ಭದಲ್ಲಿ ಈ ಅಪಘಾತ ಸಂಭವಿಸಿದೆ. ರಾಹುಲ್, ಬಿಕೇಶ್ ಮತ್ತು ಲಲನ್ ಮೃತರು. ಕೆಲಸ ಅರಸಿ ಉತ್ತರ ಪ್ರದೇಶ ಮೂಲದ ಯುವಕರು ಬೆಂಗಳೂರಿಗೆ ಬಂದಿದ್ರು. ದೊಡ್ಡಬಳ್ಳಾಪುರಕ್ಕೆ ಬಂದಿದ್ರು. ಕೆಲಸ ಮುಗಿಸಿ ವಾಪಸ್ ರೈಲ್ವೆ ಹಳಿ ದಾಟುವ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ. ರೈಲು ಡಿಕ್ಕಿಯ ರಭಸಕ್ಕೆ ಮೂವರ ಮೃತದೇಹಗಳು ಕೂಡ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ವು. ಇವರೆಲ್ಲರೂ ಕೂಡ ಉತ್ತರ ಪ್ರದೇಶ ಮೂಲದವರು ಅಂತ ಗೊತ್ತಾಗಿದೆ. ರಾಹುಲ್ಗೆ 18 ವರ್ಷ, ಬಿಕೇಶ್ಗೆ 20 ವರ್ಷ ಮತ್ತು ಲಲನ್ 24 ವರ್ಷ. ಸೊ ಕಷ್ಟಪಟ್ಟು ಒಂದು ಕೆಲಸವನ್ನು ಗಿಟ್ಟಿಸ್ಕೊಂಡು ಮನೆಯನ್ನು ನೋಡ್ಕೊಳ್ಳೋಣ ಅಂತ ಅವರು ಇದ್ರು. ಬಟ್ ರೈಲು ಬರುವ ಬಗ್ಗೆ ಅವರಿಗೆ ಸೂಚನೆ ಇರಲಿಲ್ವಾ ಏನು ಅಂತ ಗೊತ್ತಿಲ್ಲ. ರೈಲು ಆ ಕಡೆಯಿಂದ ಬರ್ತಾ ಇತ್ತು. ಇವರು ಅದೇ ಸಂದರ್ಭದಲ್ಲಿ ಬೇಗ ಹಳಿ ದಾಟ್ಬಿಡೋಣ ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಅಪಘಾತ ಸಂಭವಿಸಿದೆ. ಸೊ ಅವರ ಚಪ್ಪಲಿ ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ಗಮನಿಸ್ತಾ ಇದ್ರಿ. ದೊಡ್ಡಬಳ್ಳಾಪುರ ನಗರ ಹೊರವಲಯದ ಸಿದ್ದಿನಾಯಕನಹಳ್ಳಿಯಲ್ಲಿ ಈ ದಾರುಣ ಘಟನೆ ಸಂಭವಿಸಿದೆ. ಜಮೀನಿನ ವಿಚಾರಕ್ಕೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿಯೇ ನಡೆದು ಹೋಗಿದೆ. ಮಚ್ಚು ಲಾಂಗನ್ನು ಹಿಡಿದು ಹೆದರಿಸಿ ಬಳಿಕ ಹಲ್ಲೆ ನಡೆಸಿರುವ ಆರೋಪ ಕೂಡ ಕೇಳಿಬಂದಿದೆ. ಮೈಸೂರಿನ ನಂಜನಗೂಡು ತಾಲೂಕಿನ ಮಾದಾಪುರದಲ್ಲಿ ಈ ಘಟನೆ ಕಳೆದ ರಾತ್ರಿ ಸಂಭವಿಸಿರುವುದು. ಲಾಂಗ್ ಹಿಡಿದು ಗಲಾಟೆ ಮಾಡಿದಂತಹ ಅನೂಪ್ ರಾಜ್ನ ವಿರುದ್ಧ ಕೇಸ್ ದಾಖಲಾಗಿದೆ. ಚಂದು ಮತ್ತು ಬಾಲರಾಜ್ ಕುಟುಂಬದ ನಡುವೆ ಜಮೀನಿನ ವಿಚಾರಕ್ಕೆ ಗಲಾಟೆ ಆಗಿತ್ತು ಅಂತ ತಿಳಿದು ಬಂದಿದೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಿದ್ದು, ನೋಡಿ ಅಲ್ಲಿ ಬಹಿರಂಗವಾಗಿಯೇ ಲಾಂಗು ಮಚ್ಚುಗಳನ್ನ ಹಿಡ್ಕೊಂಡು ಹೆದರಿಸಿ ಬೆದರಿಸಿ ನಂತರದಲ್ಲಿ ಹಲ್ಲೆ ಕೂಡ ನಡೆಸಲಾಗಿರುವಂತಹ ಪ್ರಕರಣ. ಅದು ಕೂಡ ಜಮೀನಿನ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಬಂಧಿಗಳ ನಡುವೆ ಈ ಒಂದು ಗಲಾಟೆ ನಡೆದಿದೆ. ಅದು ಕಳೆದ ರಾತ್ರಿ ನಡೆದಿರುವಂತಹ ಗಲಾಟೆ ಆತಂಕಕ್ಕೆ ಕಾರಣವಾಯಿತು. ಸದ್ಯ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದು ಹೊಡೆದಾಟವನ್ನು ನಡೆಸಿಕೊಂಡಂತಹವ್ರನ್ನ ಅರೆಸ್ಟ್ ಮಾಡಿದ್ದಾರೆ.